ಗುರುವನ ಈ ಪ್ರದೇಶದಲ್ಲಿರುವಂತಹ ಒಂದು ಚಂದದ ಚಿಕ್ಕದಾದಂತಹ ಉದ್ಯಾನವನ ಆಯ್ತಾ, ಭಾರಿ ಚಂದ ಉಂಟು. ತಿಂದು ನೋಡು, ಹುಳಿ ಅಂತ ಅವರು ಹೇಳುದು, ನಾನು ಸ್ವೀಟ್ ಹೇಳ್ತಿದ್ದೇನೆ. ನಮ್ಮ ಮಠದ ಪರಶುರಾಮನ ಅಣ್ಣನ ತಮ್ಮನ ಗೊತ್ತಾಗುದಿಲ್ಲ ಇದು. ನೋಡಿ ಇಲ್ಲಿಯೇ ನೇತ್ರಾವತಿ ಹೊಳೆ, ನಮ್ಗೆ ನಮ್ಮ ಮೂಳೆ ಸೈತೆ ಓಡಾತೆ ಓಲೆ ಕುಳ್ಳ ಈ ಬೈತಲೆಕನೆ ಪಿಜಿರುಂಡು ಒಂದು ಕುಳಿಂಪೆ ಉಂಡು ಪಣತ್ರಿ. ಈ ಪ್ರದೇಶದಲ್ಲಿರುವಂತಹ ಒಂದು ಚಂದದ ಚಿಕ್ಕದಾದಂತಹ ಉದ್ಯಾನವನ ಆಯ್ತಾ, ಭಾರಿ ಚಂದ ಉಂಟು. ಸಂಜೆ ಎಲ್ಲ ಬಂದರೆ ಒಳ್ಳೆ ಪ್ಲೇಸ್ ನೋಡಲಿಕ್ಕೆ. ಇಲ್ಲಿಂದ ನದಿ ಹತ್ರ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು, ನೇತ್ರಾವತಿ ನದಿ ಹತ್ರ. ಹಾಗೆ ದಾರಿ ಹುಡುಕಿಕೊಂಡು ಬಂದದ್ದು, ದಾರಿ ಸಿಗ್ಲಿಲ್ಲ. ಹಾಯ್ ಶಬಾಷ್, ಮೊನ್ನೆ ಅಷ್ಟೇ ಅದರ ಹೆಸರು ಹೇಳಿದ್ದು, ಪೆಜಕ್ಕ. ಇದು ಜಾಲದ್ದೇಟು ಆಯ್ತು ಹೆಸಕ ಬಿಡ್ಪು. ಓ ಹೀಗೂ ಉಂಟೆ, ಬೆಲಕ್ಕಾಯಿ ಇಲ್ಲದ ಕೂಂಜಿ ಮಾತ್ರ ಇರುವ ಬೆಜಕ್ಕಾಯಿ. ಇನ್ನೊಂದು ಸಿಕ್ಕಿತು, ಹೆಬ್ಬರಸ. ಇದರಲ್ಲಿ ಉಂಟಾ ಕುಂಜಿಯ? ನೋಡು, ನೋಡಿ ಎರಡು ಉಂಟು. ಭಯಂಕರ ಸ್ವೀಟ್ ಅಂತ ಇದು. ತಿಂದರೆ ಹೇಗೆ ಆಗ್ಬೋದು? ತಿಂದು ನೋಡು, ಹುಳಿ ಅಂತ ಅವರು ಹೇಳುದು, ನಾನು ಸ್ವೀಟ್ ಹೇಳ್ತಿದ್ದೇನೆ. ಹೂವ ಎಂಥದ್ದು ಇಲ್ಲ, ಟೇಸ್ಟೇ ಇಲ್ಲ, ಟೇಸ್ಟ್ಲೆಸ್. ನೋಡಿ ಪರಶುರಾಮನ ಅಣ್ಣ ಇದ್ದಾನೆ ಇಲ್ಲಿ. ನಮ್ಮ ಮಠದ ಪರಶುರಾಮನ ಅಣ್ಣನ ತಮ್ಮನ ಗೊತ್ತಾಗುದಿಲ್ಲ. ಇದು ಅಣ್ಣ, ದೊಡ್ಡ ಕೊಂಬು ಬಂದಿದೆ ಇಷ್ಟು ತೋರದು. ಓ ಅಲ್ಲಿಂದ ಅಷ್ಟು ಜನ ಬರ್ತಾ ಇದ್ದಾಳೆ, ಈಗ ಹೆದರಿಕೆ ಆಗ್ತದ ಅಂತ. ಬೇಗ ಬಲ ತಾಡೂಣಿಗೆರೆ. ತಾಡೂರಿಗೆರೆ. ನೋಡಿ ಇಲ್ಲಿಯೇ ನೇತ್ರಾವತಿ ಹೊಳೆ, ನಮ್ಗೆ ನಮ್ಮ ಅಣ್ಣ ದಾರಿ ತೋರಿಸ್ತಾ ಇದ್ದಾರೆ. ದಾರಿ ಕಾರಣದಾಗಿದೆ ಅಂತ ಹೇಳಿದಲ್ಲ, ಈಗ ದಾರಿ ತೋರಿಸ್ತಾ ಇದ್ದಾರೆ ನಮ್ಗೆ. ಓಹೋ ಹೆಚ್ಚಿದೆ ತಾಡ್ ನಾನು ಬಲ ಬಲ. ಎವರ್ ಫ್ರೀ ಲೈಫ್ ಜಾಕೆಟ್ ಇದ್ದೇನೆ, ಎವರ್ ಫ್ರೀ ಹಿಂಚಿತ್ವಲ್ಲ ನೀಂದರೆ ಬರ್ತದೆ ಕೈ ಕಾರ್ ಬಿ. ಒಬ್ಬ ಹಾಳ್ಲ ತಾಡ್ಪಾಳು ಪೂರ ಎಲ್ಲ ತಾಡು ನಾಕುಳೆ ಮೂಳು ತಾಡೇಲುಗಳು. ಒಬ್ಬ ಏರೆಗ್ಲ ಅಟ್ಯಾಚ್ಮೆಂಟ್ ಇದ್ದಿ ಮನುಷ್ಯರ್ನು. ಓಹ್ ಇಲ್ಲಿ ಎಷ್ಟು ಬೋಟ್ ಉಂಟು ನೋಡಿ. ಅಶ್ಶಬ ತಾಡ್ಲಿಕ್ಕಿಲ್ಲ, ಯಾರು ಸಹ ತಾಡ್ಲಿಕ್ಕಿಲ್ಲ. ಅವ ಎಂಚಿನ ಗಲೀಜು ನೀರು ಬರ್ಪುಣ, ಅವಳು ಎಂಚಿನ ನೀರು ಬರ್ಪುಣು. ಬಿಸಿ ನೇತ್ರಾವತಿಯ ದಡದಲ್ಲಿದ್ದೇವೆ ನಾವು. ಫ್ರೆಂಡ್ ಬಂದಿದೆ ನಮಗೆ. ಇವರೆಲ್ಲ ಈಗ ನದಿಯ ನೀರಿನಲ್ಲಿ ಆಟ ಆಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅಲ್ಪ ಗಿಡ ತುಂಡ ಜಾಗ ಅಲ್ಲ, ದನ ಸಾಕುವವರು ದನ ನೋಡಿ ಓಡಿದ್ದು. ಗಿಡ ತುಂಡ ಓಡಿ ಹೋಗ್ಬಿಡೋ ನಮ್ಮ. ಅವಳು ಬಜ್ಜಿ ಮರೆತು ಓಡು ನಮ್ಮನ್ನು. ದನ ನೋಡಿ ಓಡಿ ಬಂದದ್ದೇ ಒಂದು ಅತಿ ಅಲ್ಪ ಜಪ್ಪಾರ ಅಂತ ಪಿದಾಡ್ನಾಗ ಅವಳು ಆಪ್ರಿ ಗಿಡಪ್ಪುಣು ನಟ ಸೂಪ. ಒಬ್ಬ ಮೂಳೆ ಸೈತೆ ಓಡಾತೆ ಒಂದು ಆಯ್ತು ಕಡೆ. ಓದ್ರಿ ಅವು ತಾಡುನು ಅವ್ರೇ ಲಕ್ಷ್ಮಿ ಪಾರ ಬುಡು ಮಾರ ಐತಿ ಅಡ್ಲೆ ಅಂತ ಒಂದು ಬಣ್ಣದ ಹೆಂಗ್ ಗೊತ್ತಿದ್ದಿ ಧನುಷ್ ಸೀದಾ ನೇತ್ರಾವತಿ ಒಳ್ಳೆ ಬುಳುಂಕ. ಸುವ ಅಂತ ಇಲ್ಲ ಅದು. ಇವರಲ್ಲಿ ನಿಂತುಂಟಲ್ಲ ನಮ್ಮನ್ನು ಹೀಗೆ ಬರ್ಲಿಕ್ಕೆ ಆಗ್ತದೆ ಹಾಗೆ ಬರ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ದಾರೆ.
ಬಟ್ ನಮಗೆ ಚಿಂತೆ ದೊಡ್ಡದು ಅಂತ ಹೇಳಿದರೆ ನಮ್ಮ ಸೀರೆ ಅಲ್ಲ, ಪಟ್ಟೆ ಸೀರೆ ಅಲ್ಲ, ಅದು ಚಂಡಿ ಆದರೆ ಅಂತ ನಮಗೆ ಮಂಡೆ ಬಿಸಿ. ಹಾಗೆ ನಾವು ಹೋಗೋದು ಕ್ಯಾನ್ಸಲ್ ಮಾಡಿದೆವು. ಈಗ ಇಲ್ಲಿ ಒಂದು ಗಮ್ಮತ್ತು ನೋಡಿ, ಇವರಿಬ್ಬರು ಕೂಡ ಉಂಟಲ್ಲ ಆ ದನದ ಒಟ್ಟಿಗೆ ಹೋಗಿ ನಿಂತು ಸೆಲ್ಫಿ ತಗೊಳ್ಳೋದು ಅಂತೆ. ಓಲೆ ಕುಳ್ಳ ಈ ಪೆತ್ತಲೆಕನೆ ಉಂಟಮ್ಮ ಪೆತ್ತಮ್ಮ ನೋಡು ಜೋರ್ತನ ಪಾಪತವ ಅಂತ. ಒಬ್ಬೋ ಏನತ್ತ ಬೆತ್ತ ಈಜಾಯ್ತ ಆಡುವ ಓಯ್ ಅಂಜವಳ್ಳೆ ಏನತ್ತ ಬೆತ್ತ ಈಜಾಯ್ತ ಆಡುವ ಅಂದೊಂದು ಏರ್ ಮಾಡ ಪೆತ್ತಾಗ ಬೆತ್ತ ವೈರಾಂಡಕ್ಕೆ ಇದಟ್ಟು ಕಟ್ಟರೆಂಡ ನೋಡಿ ಗೈಸ್, ನೇತ್ರಾವತಿ ಬೀಚ್ ಅಮೇಜಿಂಗ್. ಇವರಿಬ್ರು ಸಹ ಸೇರಿ ಇಲ್ಲಿ ಹೊಳೆ ಬದಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ವಿಲ್ಲಾ ಏನಾದ್ರು ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾರಂತ. ಬಾರಿ ಡೀಪ್ ಡಿಸ್ಕಷನ್ ನಡೀತಾ ಉಂಟು. ಬಾರಿ ಶೋಕದ ಕೊಂಬು ಮರೈತೆ ಏನು ಫಸ್ಟ್ ಟೈಮ್ ಸೂನ ಐಶ. ಓ ಸ್ವಾಮಿ ದೇವರೇ ಎಂಚ ಪೋಪುಣ ಗಾಳಿ ಬೋಡ್ಗ್ಯಾರತ ಒಳ್ಳೆ ಅಯ್ಯೋ ಎಡ್ಡೆ ಕೂಲ್ ಅಪ್ ನ್ಯಾಚುರಲ್ ಎಸಿ. ಬಲ ಮೂಳು ಕೂಲ್ ಉಂಡು ಮಸ್ತ್ ಮರತಲಿಟ್ಟು ಎತ್ತಿಜಿರುಂಡು ಒಂದು ಕುಲಿಂಪೆ ಉಂಡು ಪಣೋತ್ರಿ ಅವು ಕಚ್ಚಿನುಂದು ಬಲ ಅವು ಹಂಚಿಪೋಯಿ ನಡಲ್ಲ ಅಲ್ಪ ನಡಲ್ಲ ಜಾಸ್ತಿ ಉಂಡು ಎಸಿ ಶಿವಾನಿಯ ನನಗೆ ಗಿಡ ಗುರು ಪೀಠ ಫ್ರೆಶ್ ಏರ್ ಅಂತ ತಗೊಂಡು ಅಲ್ಲಿನ ನಂತರ ಹೊರಟೆವು ನಾವು. ಬರಲಾಗಿತ್ತು ಅಭ್ಯಾಸ ಇದ್ದಿ ನಂಗೆ ರೆಕಾರ್ಡ್ ಹೆಂಗೆ ಮಿತ್ತು ಬರ್ತಾರೆ ಆತ್ರಿ ಕಾರ್ ದೆರ್ಪೇರ್ನೆ ಆತ್ರಿ. ಎವರ್ ಗ್ರೀನ್ ಫ್ಲವರ್ಸ್ ಲೆಕ್ಕ ಸೋಜಿ ಒಬ್ಬ ಬಚಾವ್ ಜ್ಯೂಸ್ ಉಂಟು. ನಮಗೆ ಅಲ್ಲಿ ಇರುವಷ್ಟು ಹೊತ್ತು ಅದೇ ಟೆನ್ಷನ್ ಆಗ್ತಾ ಇತ್ತು, ಜ್ಯೂಸ್ ಮುಗಿದ್ರೆ ಎಂತ ಮಾಡೋದು ನಾವು ಹೋಗುವಾಗ ಅಂತ ಹೇಳಿ. ಹೇಗುಂಟು ಜ್ಯೂಸ್ ಹೇಗುಂಟು? ಎಂತ ಜ್ಯೂಸು ಆಯ್ತು? ಫ್ರೆಶ್ ಕೊಂಡ ಜ್ಯೂಸ್. ಎಂದ ಕ್ಲಾಸ್ಮೇಟ್ ಸ್ಕೂಲ್ ಮೇಟ್ ಅಂತ ಪಣ್ಣ. ಇವರು ನನ್ನ ಹೈಸ್ಕೂಲ್ ಮೇಟ್ ಆಯಿತಾ, ನನ್ನ ಜೂನಿಯರ್ ಅಂತೆ ಅಂತ ಹೇಳಿದರೆ ನನಗೆ ಅವ್ರದ್ದು ಪರಿಚಯ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ನೋಡೋದು ಆಫ್ಟರ್ ನಮ್ಮ ಹೈಸ್ಕೂಲ್ ಮುಗಿದ ಮೇಲೆ. ಬಟ್ ಅವರಿಗೆ ನಂದು ಗುರ್ತು ಸಿಕ್ಕಿತು. ಮತ್ತು ಖುಷಿಯ ವಿಚಾರ ಎಂತ ಹೇಳಿದರೆ ಅವರು ನನ್ನ ವ್ಲಾಗನ್ನು ಕೂಡ ಡೈಲಿ ನೋಡ್ತಾ ಇರ್ತಾರಂತೆ. ಸೊ ತುಂಬ ಹೊತ್ತು ನಾವು ಮಾತಾಡಿದೆವು, ತುಂಬ ಖುಷಿ ಆಯಿತು ಅವರನ್ನು ಮೀಟಾಗಿ. ಯಾವ ಫಂಕ್ಷನ್ಗೆ ಹೋದರೆ ಸಹ ಉಂಟಲ್ಲ, ಎಲ್ಲರೂ ಸಹ ಅತ್ಯಂತ ಕುತೂಹಲದಿಂದ ತಾಳ್ಮೆಯಿಂದ ಕಾಯುವುದು ಈ ಒಂದು ಹೊತ್ತಿಗೆ ಮಾತ್ರ ಆಯಿತಾ. ನಾವು ಊಟಕ್ಕೆ ಅಂತ ಬರುವಾಗ ಎಲ್ಲ ಸೀಟು ಫುಲ್ಲಾಗಿತ್ತು. ಮತ್ತು ಬಫೆಗೆ ಟ್ರೈ ಮಾಡೋದು ಅಂತ ನೋಡಿದೆವು, ಬಟ್ ಬಫೆಗೆ ಹೋಗಲಿಲ್ಲ ಬೇಡ ಅಂತ ಹೇಳಿ. ಹಾಗೆ ಇಷ್ಟೆಲ್ಲ ವೆರೈಟಿ ಇತ್ತು. ಇದು ಐಸ್ ಕ್ರೀಮ್ ಎಂತ ಅಂತ ಹೇಳಿದರೆ ಐಡಿಯಲ್ನವರದು ಅಮೇರಿಕನ್ ಚೊಕೊನಟ್ ಅಂತ. ಚಾಕ್ಲೇಟ್ ವೆನಿಲಾ ಕಾಜು ಹೀಗೆ ಐಸ್ ಕ್ರೀಮ್ ತಿಂತಾ ಇರುವಾಗ ಸ್ವಾತಿ ಕೂಡ ಜಾಯಿನ್ ಆದರು. ನಮ್ಮದೊಂದು ಅರ್ಧ ತಿಂದ ಆದಮೇಲೆ ಚೀಯರ್ಸ್ ಮಾಡಿಕೊಂಡೆವು. ಆಮೇಲೆ ಬೀಡ ಕೂಡ ಇತ್ತಾಯ್ತಾ, ಒಳ್ಳೆ ಬೀಡ. ಇಲ್ಲಿ ಸಂಗೀತ ಕಚೇರಿ ನಡೀತಾ ಉಂಟು ನಮ್ಮ ಚೋಟುನದ್ದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.